ಸಿಟ್ಟಿಂಗ್ಗೆ ಸ್ವಾಗತ. ಬರೀ ಪರೋಟ ಅಥವಾ ಚಪಾತಿ ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಈ ಥರ ಒಂದ್ಸಲ ಈರುಳ್ಳಿ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಅಥವಾ ಪರೋಟ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಲೇಯರ್ ಆಗಿ ಬಂದಿರುತ್ತೆ. ಇದರಲ್ಲಿ ಒಳಗಡೆ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹೀಗೆ ತಿನ್ಬೋದು ಅಥವಾ ಉಪ್ಪಿನಕಾಯಿ ಜೊತೆ ಮೊಸರು ಜೊತೆ ತಿನ್ಬೋದು. ಮಾಡೋದು ಹೇಗೆ ನೋಡೋಣ. ತುಂಬಾನೇ ಆರೋಗ್ಯಪೂರ್ಣವಾಗಿರುತ್ತೆ. ಇದೇ ಥರ ಆರೋಗ್ಯಪೂರ್ಣವಾದಂತಹ ರೆಸಿಪಿಗೋಸ್ಕರ SR ಶೆಟ್ಟಿ ಸಿಟ್ಟಿಂಗ್ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಈರುಳ್ಳಿ ಸೊಪ್ಪಲಾದ ಪರೋಟಕ್ಕೆ ಇಲ್ಲಿ ಒಂದು ಚಿಕ್ಕ ಕಟ್ನಷ್ಟು ಈರುಳ್ಳಿ ಹೂನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಈರುಳ್ಳಿ ಇದೆ, ಹಸಿಮೆಣಸಿಕಾಯಿ ಇದೆ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸು, ಜೊತೆಗೆ ಜೀರಿಗೆ ಪುಡಿ ಇಟ್ಕೊಂಡಿದ್ದೀವಿ, ಧನಿಯಾ ಪುಡಿ ಇದೆ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕಟ್ ಮಾಡಿರುವಂತಹ ಈರುಳ್ಳಿ ಸೊಪ್ಪು ಅಥವಾ ತೊಪ್ಪಲ ಹಾಕ್ಕೊತಾ ಇದ್ದೀನಿ. ನೀರು ಇರಬಾರ್ದು. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಆರೇದು ಬಂದರೆ ಕಟ್ ಮಾಡಿ ಇಟ್ಕೋಬೇಕು. ಅಂತಹ ಈರುಳ್ಳಿ ಹಾಕೋಣ. ಧನಿಯಾ ಪುಡಿ ಹಾಕ್ಕೊತಾ ಇದ್ವಿ. ಇದು ಹಸಿಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿರುವಂತಹದ್ದು, ಚಿಲ್ಲಿ ಫ್ಲೇಕ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ. ಇದ್ರ ಜೊತೆಯಲ್ಲೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ. ಈ ಪೌಡರ್ ಇದೇನಂದರೆ ಚಿಯಾ ಸೀಡ್ಸ್, ಸಬ್ಜಾ ಬೀಜದ ಪುಡಿ. ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಈ ಥರ ಗಾಜಿನ ಬೌಲಲ್ಲಿ ಇಟ್ಕೊಂಡಿರ್ತೀನಿ. ಇದರಿಂದ ನಾನು ಒಂದು 3/4 ಸ್ಪೂನಷ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬೈಂಡಿಂಗೂ ಆಗುತ್ತೆ. ಈ ಚಿಯಾ ಸೀಡ್ಸಲ್ಲಿ ತುಂಬಾ ಫೈಬರ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಒಮೆಗಾ 3 ಇರುತ್ತೆ. ಸೊ ಇದು ಈ ಥರ ಅಡುಗೆಗಳಲ್ಲಿ ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ತುಂಬ ಹೊತ್ತು ಕಲಸಿ ಬಿಡಬಾರ್ದು, ನೀರು ಬಿಟ್ಕೊಂಡ್ಬಿಡುತ್ತೆ. ಯಾವಾಗ ಮಾಡ್ತೀನಿ ಅಂತೀರ ಆವಾಗನೇ ಇದನ್ನು ಕಲಿಸ್ಕೊಂಡು ಚಪಾತಿ ಒಳಗೆ ಸಫ್ ಮಾಡಿ ಮಾಡ್ಕೋಬೋದು. ಇದನ್ನು ಹೀಗೆ ನೀವು ಜೋಳದ ರೊಟ್ಟಿ ಜೊತೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ಏನಿಲ್ಲ, ಇದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕ್ಬಿಟ್ಟು ಕಲಸಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಕಲಸಿರುವಂಥದ್ದು ಹಿಟ್ಟಿದು. ಈ ಚಪಾತಿ ಹಿಟ್ಟಿಂದ ಒಂದು ಚಪಾತಿ ಮಾಡ್ಕೊಳ್ಳೋಣ. ಸ್ವಲ್ಪ ನಾದ್ಕೋತಾ ಇದ್ದೀನಿ ನೋಡಿ. ಒಂದಿಷ್ಟು ಪೋರ್ಷನ್ ತೊಗೊತೀನಿ. ಇದರಿಂದ ತೆಳುವಾದ ಚಪಾತಿ ಲರ್ಸ್ಕೊಳ್ಳೋಣ. ಪ್ಲಾಟ್ಫಾರ್ಮಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಲಸಿರುವಂತಹ ಈ ಚಪಾತಿ ಹಿಟ್ಟು ಗೋಧಿ ಹಿಟ್ಟಿಂದು ಅದನ್ನು ಹಾಕ್ಕೊತಾ ಇದ್ದೀನಿ. ತೆಳುವಾದ ಚಪಾತಿ ಲರ್ಸ್ಕೋಬೇಕು. ನೀವು ಮೈದಾ ಹಿಟ್ಟಲ್ಲಾದರೂ ಮಾಡ್ಕೋಬೋದು. ನಾನು ಇವತ್ತು ಬರೀ ಗೋಧಿ ಹಿಟ್ಟಿಂದನೇ ಮಾಡ್ತಾಯಿದ್ದೀನಿ. ತೆಳುವಾಗಿ ಲರ್ಸ್ಕೊಂಬಿಡೋಣ. ನೋಡಿ, ತೆಳುವಾದಂತಹ ಚಪಾತಿನ ಲರ್ಸ್ಕೊಂಡಿದ್ದಾಗಿದೆ. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಹಚ್ಚೋದ್ರಿಂದ ಪದರವಾಗಿ ಲೇಯರ್ ಆಗಿ ಬರುತ್ತೆ. ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಹರಡ್ಕೊಳ್ಬೇಕು ನೋಡಿ. ನಂತರದಲ್ಲಿ ಒಂದು ಚಾಕು ತೊಗೊಂಡು ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಅಲ್ವಾ, ಒಂದು ಪೋರ್ಷನ್ ಬಿಟ್ಬಿಟ್ಟು ಇಷ್ಟೆಲ್ಲ ಹಾಕ್ಕೋಬೇಕು. 3/4 ಭಾಗ ಚಪಾತಿಗೆ ಈ ಸ್ಟಫಿಂಗ್ನ ತುಂಬ್ಕೋಬೇಕಾಗುತ್ತೆ ನೋಡಿ. ಅಷ್ಟು ಭಾಗ ಬಿಟ್ಕೋತಾ ಇದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ನೀವು ತುಂಬ್ಕೋಬೋದು. ಈ ಭಾಗ ಇರುತ್ತಲ್ವ, ಇದನ್ನು ಈ ಕಡೆ ಫೋಲ್ಡ್ ಮಾಡ್ಕೋಬೇಕು. ಹಂಚುಗಳನ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ನೀವು. ತಿರ್ಗ ನಂತರ ಇದನ್ನು ಈ ಕಡೆ ಭಾಗ ಫೋಲ್ಡ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಇದನ್ನು ಈ ಥರ ಕವರ್ ಮಾಡ್ಕೋಬೇಕು. ತುಂಬಾ ಸುಲಭ ಇದೆ. ಈ ಕೊನೆ ಭಾಗನ ಈ ಥರ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಡ್ಸ್ಕೋಬೇಕಾಗುತ್ತೆ. ಇದನ್ನು ಮಾಡಿರುವಂತಹ ಚಪಾತಿಗೆ ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹೂ ಇಟ್ಟಿದ್ದೀನಿ. ಸ್ವಲ್ಪನೇ ಲಡ್ಸ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ಬಂದರೆ ಮಾಡ್ಕೊಳ್ಳಿ ನೋಡಿ. ಇಷ್ಟು ಬಂದಿದೆ. ಇವಾಗ ಇದನ್ನು ಬಿಸಿ ಹಂಚು ಮೇಲೆ ಹಾಕ್ಬಿಟ್ಟು ಸುಟ್ಕೊಳ್ಳೋಣ. ಉರಿ ಸಣ್ಣನಿರಲಿ. ಇದನ್ನ ಪರೋಟ ಅಥವಾ ಚಪಾತಿನ ಹಾಕ್ಕೊಳ್ಳೋಣ. ಸಣ್ಣ ಉರಿನಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು. ಯಾಕಂದರೆ ನಮಗೆ ಇದು ದಪ್ಪದಾಗಿ ಬಂದಿರುತ್ತೆ, ಒಳಗಡೆಯಿಂದ ಬೇಯಬೇಕಲ್ವ. ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಹಾಕ್ಕೊಳ್ಳೋಣ. ಉರಿ ಮಾತ್ರ ಸಣ್ಣನೇ ಇರಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎರಡೂ ಕಡೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹದವಾಗಿ ಬೇಯಿಸ್ಕೋಬೇಕಿದನ್ನ.
ತಿರ್ಗಾ ಮತ್ತೆ ಇದನ್ನು ಟರ್ನ್ ಮಾಡಿ ಈ ಕಡೆನೂ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ತಿರುಗಿಸ್ತಾ ಪ್ರೆಸ್ ಮಾಡ್ತಾ ಹದವಾಗಿ ಸುಟ್ಕೊಳ್ಳೋಣ. ಎಣ್ಣೆ ಹಾಕಿಬಿಟ್ಟು ಬೇಯಿಸಿದ್ದೀನಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ. ಸಿದ್ಧವಾಗಿದೆ ನೋಡಿ. ನಾನಿಲ್ಲಿ ಟೋಫು ಪಾಲಕ್ ಕರಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಹಾಗೆ ತಿನ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು, ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಲೇಯರ್ ಆಗಿ ಬಂದಿರುತ್ತೆ ನೋಡಿ. ಇದು ಹೀಗೆ ಲೇಯರಾಗಿ ಬಂದಿರುತ್ತೆ ನೋಡಿ. ಸ್ಟಫಿಂಗ್ ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ತುಂಬಾ ಸುಲಭ. ಇದ್ಬಿಟ್ರೆ ಬೇರೆ ಏನೂ ಬೇಕಾಗಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. SR ಶೆಟ್ಟಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.